ಎಲ್ರಿಗೂ ನಮಸ್ಕಾರ. ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆ. ಅದರ ವಿಶೇಷವಾಗಿ ಬೇವು ಬೆಲ್ಲದ ರೆಸಿಪಿ ಯುಗಾದಿ ಹಬ್ಬ ದಿನ ಮಾಡ್ಲಿಕ್ಕೋಸ್ಕರ. ಇದು ಹುರಿಗಡ್ಲೆ 50 ಗ್ರಾಮ್ಸ್ ಅಷ್ಟು. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸುಮಾರು ಒಂದು 5 ರಿಂದ 6 ಜನಕ್ಕೆ ಸಾಕಾಗುತ್ತೆ. ಪ್ರಸಾದದ ರೂಪದಲ್ಲಿ ಸ್ವೀಕಾರ ಮಾಡಿದ್ರೆ ಹುರಿಗಡ್ಲೆ ಜೊತೆಗೇನೆ ಸುಮಾರು ಒಂದು 5 ರಿಂದ 6 ಏಲಕ್ಕಿ ಸಿಪ್ಪೆ ಸಹಿತವಾಗಿ ಪುಡಿ ಮಾಡ್ಕೋಬೇಕು. ಸಣ್ಣ ಜಾರ್ನ ಉಪಯೋಗ ಮಾಡಿದ್ರೆ ಬೇಗನೆ ಪುಡಿ ಆಗುತ್ತೆ, ನುಣ್ಣಗಾಗುತ್ತೆ. ಹುರಿಗಡ್ಲೆ ಮತ್ತೆ ಏಲಕ್ಕಿನ ಪುಡಿ ಮಾಡಿದ್ದಾಗಿದೆ. ಬೇರೆ ಬಟ್ಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಗೋಡಂಬಿ, ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅದನ್ನ ಸೇರಿಸ್ಕೋಬಹುದು. ಗೋಡಂಬಿ, ಒಣ ದ್ರಾಕ್ಷಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಅದಕ್ಕೋಸ್ಕರವಾಗಿ ನಾನು ಇದನ್ನೇ ಉಪಯೋಗ ಮಾಡ್ತಾ ಇದ್ದೀನಿ. ಒಣ ದ್ರಾಕ್ಷಿ ಸುಮಾರು ಒಂದು 2 ಟೇಬಲ್ ಸ್ಪೂನ್ ಅಷ್ಟು. ಇದು ಒಣ ಕೊಬ್ಬರಿ ತುರಿ ಸುಮಾರು ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು. ಪುಡಿ ಮಾಡಿ ಇಟ್ಕೊಂಡಿರೋ ಬೆಲ್ಲ ಸುಮಾರು ಒಂದು 100 ಗ್ರಾಮ್ಸ್ ಅಷ್ಟು. 50 ಗ್ರಾಮ್ಸ್ ಅಷ್ಟು ಹುರಿಗಡ್ಲೆನ ಉಪಯೋಗ ಮಾಡಿದ್ವಿ. ಅಥವಾ 1 ಕಪ್ ಅಷ್ಟು ಹುರಿಗಡ್ಲೆಗೆ 2 ಕಪ್ ಅಷ್ಟು ಬೆಲ್ಲ. ಈ ಅಳತೆನ ಉಪಯೋಗ ಮಾಡಿ ಸುಲಭ ಆಗುತ್ತೆ. ಇದು ಬೇವಿನ ಹೂವು. ಇದೇ ಮುಖ್ಯ ಪದಾರ್ಥ ಈ ರೆಸಿಪಿಯಲ್ಲಿ. ಈ ಹೂವಿನ ಸುವಾಸನೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸುಮಾರು 1 ಟೇಬಲ್ ಸ್ಪೂನ್ ಅಷ್ಟು. ಇದ್ರ ಕ್ವಾಂಟಿಟಿನ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸೇರಿಸ್ಕೋಬಹುದು. ಕಹಿ ಜಾಸ್ತಿ ಇರುತ್ತಲ್ಲ, ಅದಕ್ಕೋಸ್ಕರ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ನಾನು ಇಷ್ಟು ಹಾಕೊಳ್ತಾ ಇದ್ದೀನಲ್ಲ, ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಯುಗಾದಿ ಹಬ್ಬಕ್ಕೋಸ್ಕರ ಬೇವು ಬೆಲ್ಲ ತಯಾರಾಗಿದೆ. ಪ್ರಯತ್ನ ಮಾಡಿ ಯುಗಾದಿ ಹಬ್ಬದ ದಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.